ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದೆ, ಅತ್ಯಂತ ಬ್ಯೂಟಿಫುಲ್. ಇವೆಲ್ಲ ನೋಡಿ ಅದೃಷ್ಟವಂತರಿದ್ದೀರಿ, ಇಷ್ಟೊಂದು ಬ್ಯೂಟಿಫುಲ್ ಎಷ್ಟು ರಮಣೀಯವಾದಂತ ಪ್ರದೇಶದಲ್ಲಿದ್ದೀರಿ ನೀವೆಲ್ಲ. ಒಳ್ಳೆಯ ಸ್ವಚ್ಛ ಗಾಳಿ ಬರ್ತದೆ, ಶುದ್ಧ ನೀರು ಸಿಗ್ತದೆ ಇಲ್ಲಿರುವಂತವ್ರಿಗೆ. ಇವತ್ತು ಆಹಾರ ಶುದ್ಧ ಸಿಗ್ತದೆ. ಎಲ್ಲ ಕಡೆ ಮಾಲಿನ್ಯ, ಆಹಾರದಲ್ಲಿ ಮಾಲಿನ್ಯ, ಗಾಳಿಯಲ್ಲಿ ಮಾಲಿನ್ಯ, ನೀರಿನಲ್ಲಿ ಮಾಲಿನ್ಯ. ಹೀಗಾಗಿ ಎಲ್ಲ ರೋಗಗಳಿಂದ ಬಳಲ್ತಾ ಇದ್ದಾರೆ. ಆದ್ರೂ ಇವತ್ತು ಈ ಭಾಗದಲ್ಲಿ ಸಹಿತ ಈ ಕುದುರೆಮುಖದಲ್ಲಿ ಅರಣ್ಯವಾಸಿಗಳಿದ್ದಾರೆ, ಅವರಿಗೆ ಸ್ಥಳಾಂತರ ಮಾಡುವಂತ ಒಂದು ಪ್ರಸ್ತಾವನೆ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಕೊಟ್ಟಿದ್ದೇನೆ. ಸುಮಾರು 300 ಪರಿವಾರದವರಿಗೆ ಸ್ಥಳಾಂತರ ಮಾಡಿದ್ದೇವೆ. ಇನ್ನೊಂದು 300 ಜನ ಸ್ಥಳಾಂತರ ಆಗ್ಲಿಕ್ಕೆ ತಯಾರಾಗಿದ್ದಾರೆ. ಅದಕ್ಕೆ 300 ಕೋಟಿ ರೂಪಾಯಿ ಬೇಕಾಗಿದೆ. ಅದು ಹೊರತುಪಡಿಸಿ ಇನ್ನೂ ಸುಮಾರು 600-700 ಜನ ಅಲ್ಲಿ ಪರಿವಾರದವರು ಇದ್ದಾರೆ. ಅವರಿಗೂ ವಿಶೇಷವಾದಂತಹ ಒಂದು ಪ್ಯಾಕೇಜ್ ಅನ್ನು ಕೊಟ್ಟು ಅರಣ್ಯದಿಂದ ಅವರಿಗೆ ಸ್ಥಳಾಂತರ ಮಾಡಿ ಮುಖ್ಯವಾಹಿನಿಯಲ್ಲಿ ತಂದ್ರೆ ಅರಣ್ಯನು ಬಹಳ ಇವತ್ತು ವಿಶಿಷ್ಟವಾಗಿ ಅಭಿವೃದ್ಧಿ ಆಗ್ತದೆ. ಮಾನವ ಪ್ರಾಣಿ ಸಂಘರ್ಷನು ಕಡಿಮೆ ಆಗ್ತದೆ. ಮೊನ್ನೆ ಏನು ಇವತ್ತೊಂದು ದುರ್ಘಟನೆ ಆಯ್ತು, ಆನೆ ತುಳಿತದಿಂದ ಸುಮಾರು 20 ಜನ, ಇಬ್ರು ಮೃತಪಟ್ಟಿದ್ದಾರೆ. ಪ್ರತಿ ವರ್ಷ 45ರಿಂದ 55 ಜನ ಮೃತಪಡ್ತಾ ಇದ್ದಾರೆ. ಅದನ್ನು ತಳ್ಳಲಿಕ್ಕೆ ಎಲ್ಲಾ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಇವತ್ತಿನ ನಾನು ಕಮಾಂಡ್ ಸೆಂಟರ್ ಉದ್ಘಾಟನೆಯನ್ನು ಮಾಡಿದ್ದೇನೆ. ರಾಜ್ಯ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ನಾವು ಪ್ರಾರಂಭ ಮಾಡಿದ್ದೇವೆ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಇವೆಲ್ಲ ಅರಣ್ಯಗಳಿಗೆ ಏನೋ ಒಂದು ಸಮಸ್ಯೆಗಳಿದ್ದಾವೆ, ಎಲ್ಲವನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅನ್ನುವಂತ ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಇವತ್ತಿನ ದಿವಸ ಏನು ಡೀಮ್ ಫಾರೆಸ್ಟ್ ಇತ್ತು, ಅದರ ಜಂಟಿ ಸಭೆ ನಡೀತಾ ಇದೆ. ಜಂಟಿ ಸಮೀಕ್ಷೆ ಮಾಡಿ ಇವತ್ತು ಎಲ್ಲಿ ಗ್ರಾಮಗಳು ಬರ್ತವೆ, ಎಲ್ಲಿ ಸರ್ಕಾರಿ ಸ್ವತ್ತುಗಳಿದ್ದಾವೆ, ಅದೆಲ್ಲವನ್ನು ಹೊರತುಪಡಿಸಿ ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಪಟ್ಟಿಯನ್ನು ಮಾಡಿ 3 ತಿಂಗಳ ಒಳಗಾಗಿ ಕೊಡಬೇಕು ಅನ್ನುವಂತ ಉದ್ದೇಶ ಇದೆ. ಅದಕ್ಕೆಲ್ಲ ಜನಪ್ರತಿನಿಧಿಗಳು ಸಹಕಾರ ಮಾಡ್ತಾ ಇದ್ದಾರೆ. ಅದನ್ನು ಆದಷ್ಟು ಕಾಲಮಿತಿಯಲ್ಲಿ ಅದನ್ನು ಮಾಡ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ನಾನು ತಮ್ಮೆಲ್ಲರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.